Hello students, myself Nagaraj Jain, Assistant Professor of Physics, Maharani's Science College for Women, Mysore. ನಾನು ಈ ವಿಡಿಯೋನಲ್ಲಿ IC 7402 ಉಪಯೋಗಿಸಿಕೊಂಡು ನಾಟ್, ಆರ್, ಅಂಡ್, ನ್ಯಾಂಡ್, ನಾರ್ ಗೇಟ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಅವುಗಳ ಟ್ರೂತ್ ಟೇಬಲನ್ನು ವೆರಿಫೈ ಮಾಡುವುದು ಹೇಗೆ ಎಂದು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಅಗತ್ಯವಾದಂಥ ಉಪಕರಣಗಳು ಮತ್ತು ಅವುಗಳ ಬಗ್ಗೆ ತಿಳಿಯೋಣ. ಇದಕ್ಕೆ ಬೇಕಾಗಿರೋಂಥದ್ದು ಬ್ಯಾಟ್ರಿ 5 volts ಪವರ್ ಸಪ್ಲೈ ಆ್ಯಂಡ್ IC 7402 ಆ್ಯಂಡ್ IC ಬೇಸ್ 14 pin IC ಬೇಸ್ ಹೊಂದಿರತಕ್ಕಂಥ ಕಿಟ್ಟು, ಅದರೊಳಗಡೆ ಇಂಟರ್ನಲ್ ಕನೆಕ್ಷನ್ಸ್ ಇರೋಂಥದ್ದು. ಇಲ್ಲಿ ನಾವು ನೋಡ್ಬೋದು, ದಿಸ್ ಈಸ್ ಬ್ಯಾಟ್ರಿ 5 volts ಬ್ಯಾಟ್ರಿ. ಇಟ್ ಹ್ಯಾಸ್ 2 terminals, ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್. ಇದನ್ನೇ ನಾವು ಗೇಟ್ಸ್ ಮಾಡಿ ವೆರಿಫೈ ಮಾಡಬೇಕಾದಾಗ ಇನ್ಪುಟ್ ಕೊಡಲಿಕ್ಕೆ ಈ ಪಾಸಿಟಿವ್ ಟರ್ಮಿನಲನ್ನು 1 ಮತ್ತು ನೆಗೆಟಿವ್ ಟರ್ಮಿನಲನ್ನು 0 ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ IC 7400ಗೆ ಬಂದಾಗ, ದಿಸ್ ಈಸ್ IC 7400. ನಾವು ಇದರಲ್ಲಿ ಒಂದು ಸೈಡಲ್ಲಿ ಲ್ಯಾಚ್ ಇದೆ. ಲ್ಯಾಚನ್ನು ಲೆಫ್ಟ್ ಸೈಡ್ಗೆ ಬರೋ ರೀತಿ ಕೈಯಲ್ಲಿ ಹಿಡಿದಾಗ ಅದರಿಂದ ಕೆಳಗಡೆ ಲೆಫ್ಟ್ ಸೈಡ್ ಬಾಟಮ್ ಕಾರ್ನರಲ್ಲಿ ಒಂದು ಡಾಟ್ ಇರುತ್ತೆ. ಆ ಡಾಟ್ ಹತ್ರ ಇರೋಂಥ ಪಿನ್ ನಂಬರ್ 1. ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ 1 2 3 4 5 6 7 ಬಾಟಮ್ ಲೈನಲ್ಲಿ. ನೆಕ್ಸ್ಟ್ ಮೇಲೆ ಹೋದರೆ 8 9 10 11 12 13 14 ಹೀಗಿರುತ್ತೆ. ಅದರ ಜೊತೆಗೆ ಇದ್ರ ಬಗ್ಗೆ ತಿಳಿಯೋದಾದರೆ, ಇದರೊಳಗಡೆ 4 ನಾರ್ ಗೇಟ್ಸ್ ಇರುತ್ತೆ. ಪಿನ್ ನಂಬರ್ 14 ಆ್ಯಂಡ್ 7 ಈಸ್ ಫಾರ್ ಪವರ್ ಸಪ್ಲೈ ಆ್ಯಂಡ್ ರಿಮೈನಿಂಗ್ ಟರ್ಮಿನಲ್ಸ್ ಪಿನ್ಸ್ ಕರೆಸ್ಪಾಂಡ್ಸ್ ಟು 4 ನಾರ್ ಗೇಟ್ಸ್. ಇಲ್ಲಿ ನೋಡೋದಾದರೆ IC 7400 ಮತ್ತು IC 7402ಗೆ ವ್ಯತ್ಯಾಸ ಏನಂತಂದರೆ, ಅಲ್ಲಿ 1 and 2 ಇನ್ಪುಟ್ ಆಗಿತ್ತು, 3 ಔಟ್ಪುಟ್ ಆಗಿತ್ತು. ಬಟ್ IC 7402ನಲ್ಲಿ 1 ಔಟ್ಪುಟ್, 2 and 3 ಇನ್ಪುಟ್. ದಿಸ್ ಈಸ್ ಫಸ್ಟ್ ನಾರ್ ಗೇಟ್. ಆ್ಯಂಡ್ ಸೆಕೆಂಡ್ ನಾರ್ ಗೇಟ್ಗೆ ಬಂದರೆ 4 ಔಟ್ಪುಟ್, 5 and 6 ಇನ್ಪುಟ್, 7 ಈಸ್ ಫಾರ್ ಗ್ರೌಂಡ್. ದೆನ್ ಥರ್ಡ್ ನಾರ್ ಗೇಟ್ಗೆ ಬಂದರೆ 8 and 9 ಇನ್ಪುಟ್, 10 ಔಟ್ಪುಟ್, 11 and 12 ಇನ್ಪುಟ್, 13 ಔಟ್ಪುಟ್. ಇದು 14 ಪಿನ್ IC ಬೇಸ್ ಹೊಂದಿರತಕ್ಕಂಥ ಕಿಟ್ಟು. ಈ 14 ಪಿನ್ನಲ್ಲಿ ಪಿನ್ ನಂಬರ್ 1ಅನ್ನು ಫಸ್ಟ್ ನಾಬ್ಗೆ, ನಂಬರ್ 1 ನಾಬ್ಗೆ 2 to 3 to 3, 4 to 4, 5 to 5, 6 to 6, 7 to 7, 8 to 8, 9 to 9, 10 to 10, 11 to 11, 12 to 12, 13 to 13, 14 to 14 ಇಂಟರ್ನಲ್ ಕನೆಕ್ಟ್ ಆಗಿರುತ್ತೆ. ಮತ್ತು ಇಲ್ಲಿ LED ಇದೆ ಔಟ್ಪುಟನ್ನು ಚೆಕ್ ಮಾಡಲಿಕ್ಕೆ, ಗೇಟ್ಸ್ ಔಟ್ಪುಟನ್ನು. ಅದರ 1 ಟರ್ಮಿನಲ್ ಪಾಸಿಟಿವ್ ಟರ್ಮಿನಲ್ ಇಲ್ಲಿದೆ, LEDಯ ಪಾಸಿಟಿವ್ ಟರ್ಮಿನಲ್. ನೆಗೆಟಿವ್ ಟರ್ಮಿನಲನ್ನು ಇಂಟರ್ನಲ್ಲಾಗಿ ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡಲಾಗಿರುತ್ತದೆ. ಓಕೆ, ಈಗ IC 7402 ಈ ಲ್ಯಾಚ್ ಮತ್ತು ಡಾಟ್ ರೆಫರೆನ್ಸ್ ಇರೋವಂಥದ್ದು ಪಿನ್ ನಂಬರ್ 1 ಅಂತ ಪತ್ತೆ ಹಚ್ಕೊಂಡು ಅದನ್ನು ಇಲ್ಲಿ ಕನೆಕ್ಟ್ ಆಗೋ ರೀತಿ ಈ ರೀತಿ ನಾವು ಫಿಕ್ಸ್ ಮಾಡೋಣ. IC 7402 ಫಿಕ್ಸ್ ಮಾಡಾಯಿತು. ಫಿಕ್ಸ್ ಮಾಡಿದ ನಂತರ ಮೊದಲಿಗೆ ಇದರಲ್ಲಿರುವ 4 ನಾರ್ ಗೇಟ್ಸನ್ನು ಸರಿಯಾಗಿದೆಯೇ ಅನ್ನೋದನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಆ ವೆರಿಫೈ ಮಾಡ್ಕೋಬೇಕಾದ್ರೆ ಫಸ್ಟು ನಾವು ಈ ಬ್ಯಾಟ್ರಿ ಪವರ್ ಸಪ್ಲೈಯನ್ನು ಈ ಕಿಟ್ಗೆ ಕನೆಕ್ಟ್ ಮಾಡ್ಕೋಬೇಕು. ನಾವು ಮೊದಲಿಗೆ ಬ್ಯಾಟ್ರಿ ಪವರ್ ಸಪ್ಲೈಯನ್ನು ಕನೆಕ್ಟ್ ಮಾಡ್ಕೊಳ್ಳೋದು ಬೆಟರ್. ಪಿನ್ ನಂಬರ್ 14 ಪಾಸಿಟಿವ್, ಪಿನ್ ನಂಬರ್ 14 ಇಂದ ಪಾಸಿಟಿವ್ಗೆ
ಕನೆಕ್ಟ್ ಮಾಡ್ಕೊಳ್ಳೋಣ. ಪಿನ್ ನಂಬರ್ 7ನಿಂದ ನೆಗೆಟಿವ್ಗೆ ಮಾಡ್ಕೊಳ್ಳೋದು. ಈಗ ಬ್ಯಾಟ್ರಿ ಕನೆಕ್ಷನ್ಸ್ ಆಗಿದೆ. ಉಳಿದಿರೋಂಥದ್ದು 1 to 6 ಆ್ಯಂಡ್ 8 to 13 ಪಿನ್ಸ್. ದೀಸ್ ಕರೆಸ್ಪಾಂಡ್ಸ್ ಟು 4 NOR ಗೇಟ್ಸ್. ಈ 4 NOR ಗೇಟನ್ನು ವೆರಿಫೈ ಮಾಡಬೇಕಾದ್ರೆ NOR ಗೇಟ್ ಸಿಂಬಲ್, ಇಟ್ ಹ್ಯಾಸ್ 2 ಇನ್ಪುಟ್ಸ್ ಆ್ಯಂಡ್ 1 ಔಟ್ಪುಟ್ ಆ್ಯಂಡ್ ಇಟ್ಸ್ ಟ್ರೂತ್ ಟೇಬಲ್. ನಾವು NOR ಗೇಟನ್ನು ವೆರಿಫೈ ಮಾಡ್ಕೋಬೇಕಾದ್ರೆ ಇದರಲ್ಲಿ 1 ಈಸ್ ಔಟ್ಪುಟ್. 1 ಔಟ್ಪುಟ್ ಅನ್ನೋದ್ರಿಂದ ನಾವು ಪಿನ್ ನಂಬರ್ 1ನಿಂದ ಫಸ್ಟು ಔಟ್ಪುಟ್ಗೆ ನಾವು ಕನೆಕ್ಟ್ ಮಾಡಿಬಿಡೋಣ. ಆ್ಯಂಡ್ 2 and 3 ಆರ್ ಇನ್ಪುಟ್ಸ್. ದೀಸ್ 2 ಆರ್ ಇನ್ಪುಟ್ಸ್. ಈಗ NOR ಗೇಟ್ ಕನೆಕ್ಷನ್ ಆಗಿದೆ. ಇದೆರಡೂ ಸಹ ಇನ್ಪುಟ್ ಎ ಆ್ಯಂಡ್ ಇನ್ಪುಟ್ ಬಿ ಆಫ್ NOR ಗೇಟ್. ಸ್ವಿಚ್ ಆನ್ ಮಾಡ್ಕೊಳ್ಳೋಣ ಟು ವೆರಿಫೈ ದ ಟ್ರೂತ್ ಟೇಬಲ್. ಸಿ A0 B0. A0 B0 ಕೊಡಬೇಕಾದ್ರೆ ಇದೆರಡನ್ನೂ ಶಾರ್ಟ್ ಮಾಡ್ಕೋಬೇಕು. ಎ ಮತ್ತು ಬಿಯನ್ನು ಶಾರ್ಟ್ ಮಾಡಿ ಎ ಮತ್ತು ಬಿಗೆ ಎರಡನ್ನೂ 0 ಕೊಡಬೇಕಂದ್ರೆ ನಾವು ಇನ್ಪುಟ್ ಎಲ್ಲಿಂದ ಕೊಡಬೇಕು? ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್ 0ಗೆ ಅಂತ ಹೇಳಿದ್ದೀನಿ. ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್ ಪಿನ್ ನಂಬರ್ 7ಗೆ ಕನೆಕ್ಟ್ ಆಗಿರೋದ್ರಿಂದ ಈಗ ಇದನ್ನು ಇಲ್ಲಿ ಕನೆಕ್ಟ್ ಮಾಡಿದರೆ A0 B0 A0 B0 ಔಟ್ಪುಟ್ 1. ಲೈಟ್ ಗ್ಲೋ ಆಗಿದೆ, ಔಟ್ಪುಟ್ಟು ಗ್ಲೋ ಆಗಿರೋದ್ರಿಂದ ಔಟ್ಪುಟ್ 1. ನಂತರ A0 B1 ಔಟ್ಪುಟ್ 0 ವೆರಿಫೈಡ್. ಆ್ಯಂಡ್ B0 A1 B0 ಔಟ್ಪುಟ್ 0. ಆ್ಯಂಡ್ A1 B1 ಎರಡನ್ನು ಶಾರ್ಟ್ ಮಾಡ್ಕೊಂಡು 1 ಇನ್ಪುಟ್ ಕೊಡಬೇಕಾದ್ರೆ ಇದನ್ನು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು. ಎರಡೂ 1 ಆಗಿದ್ದಾಗ ಔಟ್ಪುಟ್ ಈಸ್ 0. ಇದೇ ರೀತಿ 4, 5, 6 ಒಂದು NOR ಗೇಟ್ ಆಗಿದೆ. ಇದನ್ನು ವೆರಿಫೈ ಮಾಡ್ಕೋಬೇಕು. ಆ್ಯಂಡ್ ದೆನ್ 8, 9, 10 ಇದು ಒಂದು NOR ಗೇಟು. ಇದನ್ನು ವೆರಿಫೈ ಮಾಡ್ಕೋಬೇಕು. ಆ್ಯಂಡ್ 11, 12, 13 ಅದು ಒಂದು NOR ಗೇಟ್. ಅದನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಮೊದಲಿಗೆ ನಾಟ್ ಗೇಟ್ಗೆ ನಾವು ಒಂದು NOR ಗೇಟನ್ನು ಯೂಸ್ ಮಾಡ್ಕೊಂಡು ಅವುಗಳ ಎರಡೂ ಇನ್ಪುಟ್ಟನ್ನು ಶಾರ್ಟ್ ಮಾಡಿ ಅದರ ಔಟ್ಪುಟ್ ಟರ್ಮಿನಲ್ಗೆ ಕೊಟ್ಟು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಔಟ್ಪುಟ್ ಕನೆಕ್ಟ್ ಮಾಡೋಣ. ಫಸ್ಟು ಪಿನ್ ನಂಬರ್ 1 ಈಸ್ ಔಟ್ಪುಟ್ಗೆ ಕನೆಕ್ಟ್ ಮಾಡಿಬಿಟ್ಬಿಡಿ. ಓಕೆ. ದೆನ್ ಇಲ್ಲಿ ದೀಸ್ 2 ಇನ್ಪುಟ್ಸ್ ಆರ್ ಶಾರ್ಟೆಡ್. ಹಾಗಾಗಿ ಇದೆರಡನ್ನೂ ಶಾರ್ಟ್ ಮಾಡೋಣ. ಶಾರ್ಟ್ ಮಾಡಿ ಅದೇ ಟರ್ಮಿನಲ್ಸಿಂದ ಒಂದನ್ನು ಔಟ್ಪುಟ್ ತಗೊಂಡ್ರೆ ನಾವು ಇಟ್ ಹ್ಯಾಸ್ 1 ಇನ್ಪುಟ್ ಆ್ಯಂಡ್ ಓನ್ಲಿ 1 ಇನ್ಪುಟ್ ಆ್ಯಂಡ್ 1 ಔಟ್ಪುಟ್. ನಾವು ಇಫ್ A is equal to 0, output is Y is equal to A bar, that is 1. If A is equal to 1, output is 0. NOT gate is verified. ಈಗ OR gate ನೋಡೋಣ. OR gate ಯೂಸಿಂಗ್ NOR ಗೇಟ್ಸನ್ನು ಯೂಸ್ ಮಾಡಿ OR ಗೇಟ್ ವೆರಿಫೈ ಮಾಡ್ಕೋಬೇಕಾದ್ರೆ 2 NOR ಗೇಟ್ ಬೇಕಾಗುತ್ತೆ. 2 NOR ಗೇಟನ್ನು ಈ ಡಯಾಗ್ರಾಮಲ್ಲಿರೋ ರೀತಿ ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. 2 NOR ಗೇಟ್ಸ್, ನಾನು NOR ಗೇಟ್ 1 ಮತ್ತು NOR ಗೇಟ್ 2 ಅನ್ನು ತಗೋತೀನಿ. NOR ಗೇಟ್ 2 ಇಂದ ಔಟ್ಪುಟ್ಗೆ ಕನೆಕ್ಟ್ ಮಾಡೋಣ. NOR ಗೇಟ್ 2 ಔಟ್ಪುಟ್ಟಿಂದ ಔಟ್ಪುಟ್. ಓಕೆ. ಆ್ಯಂಡ್ ಆ ಔಟ್ಪುಟ್ಗೆ ಕೊಟ್ಟಂಥ 2 ಇನ್ಪುಟ್ಸನ್ನು ಶಾರ್ಟ್ ಮಾಡೋಣ. ಶಾರ್ಟ್ ಮಾಡಿ ಅದರಿಂದ ಶಾರ್ಟ್ ಆಗಿರೋಂಥ ಟರ್ಮಿನಲ್ಸಿಂದ ಗೇಟ್ 1 ಔಟ್ಪುಟ್ಗೆ ಕನೆಕ್ಟ್ ಮಾಡೋಣ. ನಾವು ಐ ಹ್ಯಾವ್ 2 ಇನ್ಪುಟ್ಸ್.
These two are two inputs, input 1, input 2. Now NOR gate construct ಮಾಡಲಾಗಿದೆ. It has two inputs and only one output. Input A, input B. ಬನ್ನಿ ಈಗ ವೆರಿಫೈ ಮಾಡೋಣ, ಆರ್ ಗೇಟನ್ನು ವೆರಿಫೈ ಮಾಡೋಣ. A0 B0, A0 B0 ಅಂತಂದರೆ ಇದೆರಡನ್ನು ಶಾರ್ಟ್ ಮಾಡ್ಕೋಬೇಕು. ಹೀಗೆ ಶಾರ್ಟ್ ಮಾಡ್ಕೊಂಡು A0 B0 ಇನ್ಪುಟ್ ಎಲ್ಲಿ ಕೊಡಬೇಕು, ಬ್ಯಾಟ್ರಿ ನೆಗೆಟಿವ್ ಅಂದರೆ ಬ್ಯಾಟ್ರಿ ನೆಗೆಟಿವ್ ಪಿನ್ ನಂಬರ್ 7ಗೆ ಕೊಟ್ಟಿದ್ದೀವಿ. ಪಿನ್ ನಂಬರ್ 7ಗೆ ಇದನ್ನು ಟಚ್ ಮಾಡಿದರೆ ನಾವು ಇಟ್ ಈಸ್ A0 B0, ಔಟ್ಪುಟ್ ಈಸ್ 0. ನಂತರ A0 B1 ಇಲ್ಲೊಂದು 1ಗೆ ಪಿನ್ ನಂಬರ್ 14ಗೆ ಔಟ್ಪುಟ್ ಈಸ್ 1 ಆ್ಯಂಡ್ A1 B0 ಔಟ್ಪುಟ್ ಈಸ್ 1 ಆ್ಯಂಡ್ A1 B1 ಎರಡನ್ನು ಶಾರ್ಟ್ ಮಾಡ್ಕೊಳ್ಳಿ. ಶಾರ್ಟ್ ಮಾಡ್ಕೊಂಡು ಪಿನ್ ನಂಬರ್ 14ಗೆ ಕನೆಕ್ಟ್ ಮಾಡಿದರೆ A1 B1 ಔಟ್ಪುಟ್ ಈಸ್ 1. ಇಟ್ ಈಸ್ ಆಲ್ಸೋ ವೆರಿಫೈಡ್. ಈಗ ನಾರ್ ಗೇಟ್ಸನ್ನು ಯೂಸ್ ಮಾಡಿ ಅಂಡ್ ಗೇಟನ್ನು ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ 3 ನಾರ್ ಗೇಟ್ಸ್ ಬೇಕಾಗುತ್ತೆ. 3 ನಾರ್ ಗೇಟ್ಸ್. ಆ 3 ನಾರ್ ಗೇಟ್ಸನ್ನು ನಾನು ಇಲ್ಲಿ ನಾರ್ ಗೇಟ್ 1, ನಾರ್ ಗೇಟ್ 2, ನಾರ್ ಗೇಟ್ 3 ಈ ಮೂರನ್ನು ಯೂಸ್ ಮಾಡ್ಕೊತೀನಿ. ಫಸ್ಟ್ ನಾರ್ ಗೇಟ್ ಇನ್ಪುಟ್ಸನ್ನು ಶಾರ್ಟ್ ಮಾಡಿ. ದೀಸ್ ಟು ಆರ್ ಫಸ್ಟ್ ನಾರ್ ಗೇಟ್ ಇನ್ಪುಟ್ಸ್. ಇದನ್ನು ಶಾರ್ಟ್ ಮಾಡಿ ಅದರಿಂದ ಒಂದು ಆ ಶಾರ್ಟ್ ಆಗಿರೋ ಕಡೆಯಿಂದ ಒಂದು ಕನೆಕ್ಷನನ್ನು ತಗೊಂಡ್ರೆ ದಟ್ ಬಿಕಮ್ಸ್ ಇನ್ಪುಟ್ 1. ಇದು ಇನ್ಪುಟ್ 1 ಆಯಿತು. ಸೆಕೆಂಡ್ ನಾರ್ ಗೇಟ್ ಇನ್ಪುಟ್ಸನ್ನು ಶಾರ್ಟ್ ಮಾಡೋಣ. ಸೆಕೆಂಡ್ ನಾರ್ ಗೇಟ್ ಇನ್ಪುಟ್ಸನ್ನು ಇನ್ಪುಟ್ 5 ಆ್ಯಂಡ್ 6 ಇದರಲ್ಲಿ ಶಾರ್ಟ್ ಮಾಡಿ ಅದರಿಂದ ಒಂದನ್ನು ಟರ್ಮಿನಲ್ ತಗೊಂಡ್ರೆ ನಾವು ದೀಸ್ 2 ಬಿಕಮ್ಸ್ 2 ಇನ್ಪುಟ್ಸ್. ಈ 2 ನಾರ್ ಗೇಟ್ಸ್ 2 ಔಟ್ಪುಟ್ ಖಾಲಿ ಉಳಿದಿದೆ. ಅಲ್ಲಿಂದ ನಾರ್ ಗೇಟ್ ಔಟ್ಪುಟ್ಟಿಂದ ಥರ್ಡ್ ನಾರ್ ಗೇಟ್ ಇನ್ಪುಟ್ಗೆ ಕನೆಕ್ಟ್ ಮಾಡಿ ಒಂದು. ಸೆಕೆಂಡ್ ನಾರ್ ಗೇಟ್ ಔಟ್ಪುಟ್ಟಿಂದ ಥರ್ಡ್ ನಾರ್ ಗೇಟ್ ಇನ್ಪುಟ್ಗೆ ಕನೆಕ್ಟ್ ಮಾಡಿ. ನಾವು ಥರ್ಡ್ ನಾರ್ ಗೇಟ್ ಔಟ್ಪುಟ್ಟಿಂದ ಔಟ್ಪುಟ್ಗೆ ಕನೆಕ್ಟ್ ಮಾಡಿ. ಈಗ ಅಂಡ್ ಗೇಟ್ ಬೈ ಯೂಸಿಂಗ್ 3 ನಾರ್ ಗೇಟ್ಸ್ ಕನ್ಸ್ಟ್ರಕ್ಟ್ ಆಗಿದೆ. ಇದರಲ್ಲೂ ಸಹ ವಿ ಹ್ಯಾವ್ two inputs. It has 2 inputs, only one output. ಸ್ವಿಚ್ ಆನ್ ಮಾಡೋಣ. ಈಗ ಇದನ್ನು ವೆರಿಫೈ ಮಾಡಬೇಕಾದ್ರೆ A0 B0 ಎರಡನ್ನೂ ಶಾರ್ಟ್ ಮಾಡ್ಕೊಳ್ಳಿ. ಎ ಮತ್ತು ಬಿಯನ್ನು ಶಾರ್ಟ್ ಮಾಡಿ ಪಿನ್ ನಂಬರ್ 7ಗೆ ಕೊಟ್ಟರೆ A0 B0 ಆಗುತ್ತೆ. ಔಟ್ಪುಟ್ 0. ಲೈಟ್ ಔಟ್ಪುಟ್ ಆಫ್ ಆಗಿದೆ. ಆಫ್ ಆಗಿದ್ದರೆ 0 ಸ್ಟೇಟ್. ನೆಕ್ಸ್ಟ್ A0 B1 output 0. Then A1 B0 output 0. Next A1 B1 ಎರಡನ್ನೂ ಶಾರ್ಟ್ ಮಾಡ್ಕೊಳ್ಳಿ. A1 B1 ಇದು 1 ಮೀನ್ಸ್ ಪಿನ್ ನಂಬರ್ 14ಗೆ ಕನೆಕ್ಟ್ ಮಾಡಿದರೆ A1 B1 ಆಗುತ್ತೆ. A1 B1 output is 1. Light is glowing, output is 1. AND gate is also verified. ಈಗ IC 7402 ಅನ್ನು ಯೂಸ್ ಮಾಡಿ NAND ಗೇಟ್ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಅಂತ ನೋಡೋಣ. NAND ಗೇಟ್ ಕನ್ಸ್ಟ್ರಕ್ಟ್ ಮಾಡಲು
ನಮಗೆ 4 ನಾರ್ ಗೇಟ್ಸ್ ಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ 4 ನಾರ್ ಗೇಟ್ಸ್ ಇದೆ. ಈ 4 ನಾರ್ ಗೇಟ್ಸನ್ನು ನಾನು ಈ NAND ಗೇಟ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟ್ 2 ಇದೆರಡನ್ನು ಫಸ್ಟ್ 2 ಅಂತ ಕನ್ಸಿಡರ್ ಮಾಡ್ಕೊತೀನಿ. ಫಸ್ಟ್ 2 ಇನ್ಪುಟ್ಸನ್ನು ಶಾರ್ಟ್ ಮಾಡಿ, ಅದರಿಂದ ಶಾರ್ಟ್ ಮಾಡಿರೋ ಟರ್ಮಿನಲ್ಲಿಂದ ಒಂದು ಕನೆಕ್ಷನ್ ತಗೊಂಡ್ರೆ ದಿಸ್ ಈಸ್ 1 ಇನ್ಪುಟ್. ನೆಕ್ಸ್ಟ್ ಸೆಕೆಂಡ್ ನಾರ್ ಗೇಟ್ ಇನ್ಪುಟ್ಸನ್ನು ಶಾರ್ಟ್ ಮಾಡಿ, ಅದೆರಡರಿಂದ ಒಂದು ವೈರನ್ನು ತೆಗೆದಿಟ್ಕೊಳ್ಳುವ. ನೌ ದೀಸ್ 2 ಬಿಕಮ್ಸ್ 2 ಇನ್ಪುಟ್ಸ್. ಹಿಯರ್ ಯು ಕ್ಯಾನ್ ಸಿ 2 ಇನ್ಪುಟ್ಸ್. ನೆಕ್ಸ್ಟ್ ಥರ್ಡ್ NAND ಗೇಟ್. ಥರ್ಡ್ NAND ಗೇಟ್ನ 2 ಇನ್ಪುಟ್ಸ್. ಥರ್ಡ್ NAND ಗೇಟ್ಸ್ನ 2 ಇನ್ಪುಟ್ಸ್. ಈ ಮೊದಲನ್ನ 1 NOR ಗೇಟ್ 2 ಔಟ್ಪುಟ್ಗೆ ಕನೆಕ್ಟ್ ಮಾಡೋಣ. ಆ್ಯಂಡ್ ಥರ್ಡ್ NAND ಗೇಟ್ ಇನ್ಪುಟ್ ಅನದರ್ 1 ಇನ್ಪುಟನ್ನು NOR ಗೇಟ್ 1ಗೆ ಕನೆಕ್ಟ್ ಮಾಡೋಣ. ನೆಕ್ಸ್ಟ್ ಫೋರ್ತ್ NOR ಗೇಟ್ ಇನ್ಪುಟ್ಸನ್ನು ಶಾರ್ಟ್ ಮಾಡೋಣ. ಆ ಶಾರ್ಟ್ ಮಾಡಿರೋ ಟರ್ಮಿನಲ್ಲಿಂದ ಮೂರನೇ ಔಟ್ಪುಟ್ಗೆ ಕನೆಕ್ಟ್ ಮಾಡಿ, ಶಾರ್ಟ್ ಮಾಡಿರೋ ಈ ಟರ್ಮಿನಲ್ಸಿಂದ. ಈಗ ನಮಗೆ 4 NOR ಗೇಟಲ್ಲಿ ಒಂದೇ ಒಂದು ಔಟ್ಪುಟ್ ಟರ್ಮಿನಲ್ ಉಳಿದಿದೆ. ಆ ಔಟ್ಪುಟ್ ಟರ್ಮಿನಲನ್ನು ಇಲ್ಲಿಗೆ ಕನೆಕ್ಟ್ ಮಾಡೋಣ. ನೌ NAND ಗೇಟ್ ಸರ್ಕ್ಯೂಟ್ ಈಸ್ construction is completed. It has 2 inputs and only 1 output. Switch it on. ಈಗ ವೆರಿಫೈ ಮಾಡೋಣ. A0 B0 ಎರಡನ್ನೂ ಶಾರ್ಟ್ ಮಾಡ್ಕೊಳ್ಳುವ. A0 B0ಗೆ ಶಾರ್ಟ್ ಮಾಡಿ ನಾವು A0 B0 ಇನ್ಪುಟ್ ಕೊಡೋದು ಎಲ್ಲಿ ಅಂತಂದರೆ ಪಿನ್ ನಂಬರ್ 7ನಲ್ಲಿ. A0 B0 ಔಟ್ಪುಟ್ 1. ಈಗ A0 B1 ಅಂತಂದರೆ ಪಿನ್ ನಂಬರ್ 14ಗೆ ಕೊಡೋಣ, ಔಟ್ಪುಟ್ 1. ಆ್ಯಂಡ್ A1 B0 ಇದೆರಡನ್ನು ಇಂಟರ್ಚೇಂಜ್ ಮಾಡೋಣ, 1 0 ಔಟ್ಪುಟ್ 1. ಕೊನೆಗೆ A1 B1 ಎರಡನ್ನು ಶಾರ್ಟ್ ಮಾಡೋಣ. ಶಾರ್ಟ್ ಮಾಡಿ ಪಿನ್ ನಂಬರ್ 14ಗೆ ಕನೆಕ್ಟ್ ಮಾಡಿದರೆ ಈಗ A1 B1 ಔಟ್ಪುಟ್ ಈಸ್ LED ಗ್ಲೋ ಆಗ್ತಾ ಇಲ್ಲ. ಇಟ್ ಮೀನ್ಸ್ ಔಟ್ಪುಟ್ ಈಸ್ 0.